ಗುಡ್ ಈವ್ನಿಂಗ್. ಮತ್ತೊಮ್ಮೆ ಈ ವಿಡಿಯೋ ಇಂಗ್ಲಿಷಲ್ಲಿ ಮತ್ತೆ ಹಿಂದಿನಲ್ಲಿ ಇರುತ್ತೆ. ಕಾರಣ ಯಾಕೆ ಅಂತಂದ್ರೆ, ಈ ಕರ್ನಾಟಕವನ್ನ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾ ಇದ್ದಾರೆ. ಅದರ ಹೈಕಮಾಂಡ್ ಅವರು ಕೂತ್ಕೊಂಡಿರೋರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಐ ಥಿಂಕ್ ಸಾಕಷ್ಟು ಜನ ಹಿಂದಿ ಇಂಗ್ಲಿಷ್ ಗೊತ್ತಿರೋರು ಹೈಕಮಾಂಡ್ ಅಲ್ಲಿ ಇದ್ದಾರೆ. ಕರ್ನಾಟಕದ ಒಂದೆರಡು ಸಮಸ್ಯೆಗಳಲ್ಲ. ಯಾವ ಮಣಿಪುರಕ್ಕೆ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ನಡೆದಂತ ಘಟನೆಗೆ ಸಮಾಧಾನ ಬರ್ತಾರೋ, ಇದೇ ಕರ್ನಾಟಕದಲ್ಲಿ ಇಷ್ಟೆಲ್ಲ ಅನಾಹುತಗಳು ನಡೀತಾ ಇದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ರಸ್ತೆಯಲ್ಲಿ ಹೋಗೋಣ ಅಂತಾರೆ, ಬರೀ ಗುಂಡಿ ರಸ್ತೆ. ಬೆಂಗಳೂರು ತುಂಬಾ ಬರೀ ಗುಂಡಿಗಳೇ ಇದೆ. ರಸ್ತೆ ಕಾಣಿಸಲ್ಲ, ಬರೀ ಗುಂಡಿಗಳೇ ಇದೆ. ರಸ್ತೆ ಗುಂಡಿ ಮುಚ್ಚಿ ಅಂತ ಜನ ಮತ್ತೆ IT ಕಂಪನಿ ಮಾಲೀಕರ ಹೇಳಿದ್ರೆ ಅವ್ರ ಮೇಲೆ ಎರಗುವಂತದ್ದು. ನೀವು ಕನ್ನಡಿಗರ, ನೀವು ಗುಜರಾತಿಯವರ? ಅದೇ ಒಬ್ಬ ಗುಜರಾತಿ IT ಕಂಪನಿ ಓನರ್ ಕಿರಣ್ ಮಜುಮ್ದಾರ್ನ ನೀನ್ ಗುಜರಾತಿ ಅನ್ನೋರು, ಅದೇ ನರೇಂದ್ರ ಮೋದಿ ಗುಜರಾತಿಯಾಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಅವ್ರು ಕೈ ಕಟ್ಕೊಂಡು ನಿಂತ್ಕೊಂತಾರೆ. ನೋಡಿ, ಇದು ನಮ್ಮ ಸಂಸ್ಕೃತಿಯ ಲೆಕ್ಕಾಚಾರ. ಒಬ್ಬ ಪವರ್ಫುಲ್ ಪ್ರಧಾನಿ ಹತ್ರ ಕೈ ಕಟ್ಕೊಂಡು ಕಾಲ್ ಮುಟ್ಟುವಂತ ಜನರು. ಅದೇ ಒಬ್ಬ ಕಿರಣ್ ಮಜುಮ್ದಾರ್ ಗುಜರಾತಿನೇ ಇರ್ಲಿ, ಅಮ್ಮ ಅವ್ರ ತಂದೆ ಅವರೆಲ್ಲ ಇಲ್ಲೇ ಇರೋರೆ. ಗುಂಡಿ ಮುಚ್ಚರಪ್ಪ ಅಂತ ಬೆಂಗಳೂರವ್ರನ್ನ ಕೇಳಿದ್ರೆ ಕಾಂಗ್ರೆಸ್ ಅವ್ರು ಉತ್ತರ ಕೊಡೋದೇನೋ ಅಂತಂದ್ರೆ, ಇಲ್ಲ ನೀನು CSR ಫಂಡ್ಸ್ ಕಟ್ಟಿದ್ಯಾ, ನೀನ್ ಗುಜರಾತಿ ಗುರು, ಜಾತಿಯಲ್ಲಿ ಬರುತ್ತೆ, ಗುಂಡಿ ಮುಚ್ಚಿ ಅಂತ ಜಾತಿಯಲ್ಲಿ ಬರುತ್ತೆ. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಇವತ್ತು IT ಕಂಪನಿಗಳ ಕಾಂಟ್ರಿಬ್ಯೂಷನ್ಸ್ ಇದೆ, ಕೇಳ್ತಾರೆ. ಆಮೇಲೆ ಇಷ್ಟು ಅಫ್ಕೋರ್ಸ್ ಬರೀ ಕಿರಣ್ ಮಜುಮ್ದಾರ್ಗೆ ಬೇಕಾಗಿಲ್ಲ, ನಮಗೂ ಕೂಡ ಬೇಕಾಗಿದೆ. ಗುಂಡಿ 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 ಯಾಕೆ ಬೀಳ್ತಾ ಇದೆ ಅಂತಂದ್ರೆ ಅದಕ್ಕೆ ಉತ್ತರ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಂಜುನಾಥ್ ಗೌಡ ಕೊಡ್ತಾರೆ. ಕಳಪೆ ಕಾಮಗಾರಿ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಮಿಷನ್ ಕೊಡ್ತಾ ಇದೀವಿ, ಲಂಚ ಕೊಡ್ತಾ ಇದೀವಿ, ಅದಕ್ಕೆ ಕಳಪೆ ಕಾಮಗಾರಿ ಮಾಡ್ತಾ ಇದೀವಿ. 31,000 ಕೋಟಿ ಬಿಲ್ ನ ಪೆಂಡಿಂಗ್ ಇದೆ. ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಮಡ್ಕೊಂಡಿದೆ. ಬೆಂಗಳೂರು ಗುಂಡಿ ಬೀಳ್ಲಿಕ್ಕೆ, ಕಳಪೆ ಕಾಮಗಾರಿ ಮಾಡ್ಲಿಕ್ಕೆ ಕಮಿಷನ್ನೇ ಕಾರಣ, ಲಂಚನೇ ಕಾರಣ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗುಂಡಿ ರಸ್ತೆಗಳೇ ಎವಿಡೆನ್ಸು. ರೇಪ್ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ. ಬರೀ ರೇಪು, 150ಕ್ಕೂ ಹೆಚ್ಚು ರೇಪ್ಗಳಾಗಿದೆ ಬೆಂಗಳೂರಲ್ಲಿ, ಕೇಳೋರಿಲ್ಲ. ಧರ್ಮಸ್ಥಳದಲ್ಲಿ SIT ರಚನೆ ಮಾಡಿ ಕೈ ತೊಳ್ಕೊಂಡಂತ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಬರೀ ಅದನ್ನ ಮುಚ್ಚಾಕಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ. SIT ಬಾಯ್ ಬಿಸ್ತಾ ಇಲ್ಲ, ಸರ್ಕಾರ ಮಾತಾಡ್ತಾ ಇಲ್ಲ. ಅಲ್ಲಿ ಯಾರನ್ನು ಅರೆಸ್ಟ್ ಮಾಡ್ತಾ ಇಲ್ಲ. ಧ್ವನಿ ಮಾಡೋರ್ ಮೇಲೆ FIR ಮಾಡೋದು, ಧ್ವನಿ ಮಾಡೋರ್ ಮೇಲೆ ಗಡೀಪಾರ್ ಮಾಡೋದು, ಧ್ವನಿ ಮಾಡೋರ್ ಮೇಲೆ ರೌಡಿ ಶೀಟ್ಗಳು ಓಪನ್ ಮಾಡೋದು, ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡ್ಕೊಳ್ಳೋದು, ಸುಳ್ಳು ಕೇಸ್ ಹಾಕಿ ತಮ್ಮ ದರ್ಪ ಅಹಂಕಾರವನ್ನ ಮೆರೆಯುವಂತ ಸರ್ಕಾರ ಆಗಿದೆ. ದಟ್ಸ್ ದ ರೀಸನ್ ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ದಿಸ್ ಎಂಟೈರ್ ಇಶ್ಯೂ ಟು ದ ಕಾಂಗ್ರೆಸ್ ಹೈಕಮಾಂಡ್. ದಿಸ್ ವಿಡಿಯೋ ಇಸ್ ಸ್ಪೆಸಿಫಿಕಲಿ ಫಾರ್ ಕಾಂಗ್रेस हाईकमांड. राष्ट्र के कांग्रेस के लीडर्स के लिए वीडियो में बना रहा हूं. माय डियर राहुल गांधी जी, वी हैव सीन यू गोइंग टू मणिपुर एंड वाइपिंग द टीयर्स ऑफ ए वुमन. उधर जाके औरत लोगों का, जो लोग मणिपुर का हादसा में विक्टिम्स बन गए थे, उनके लिए आप उधर गए. वही एक विचार धर्मस्थला में 100 के संख्या में, 500 के संख्या में, 1000 के संख्या में महिलाओं का रेप हुआ बोल के एक आरोप आया. उसका पुष्टि करने के लिए बहुत सारे स्केलेटन्स मिले. आपका सरकार, आपका दबाव से, राहुल गांधी जी आपका दबाव से SIT तो बनाया, बट SIT बनाने के बाद उसको मुड़ने का पूरा प्लान आपका कांग्रेस सरकार बना रहे. SIT में लोगों को कोई भी विश्वास नहीं है कि आपका SIT और आपका कांग्रेस का जो SIT बनाया ना, वो न्याय दिलाएगा. The people are not confident that the SIT will deliver the justice in Dharmasthala case. We have been hearing lot of money laundering in Dharmasthala case, even to police officials and politicians. They are taking kickbacks from the killers and trying to bury this SIT as well as this investigation. That is what we have been hearing. Your DK Shivakumar, who is also a deputy CM, राहुल गांधी जी, थोड़ा अब इधर ध्यान दो. क्षमा चाहता हूं, इतना बड़ा आदमी को मैं इधर ध्यान देने के लिए बोल रहा हूं. बेंगलुरु तो पूरा पॉट होल से भरा है.
The quality of roads are so worst. We heard, आप भी आए थे जब बीजेपी वालों ने कमीशन लेके आपका खुद का कांग्रेस को आरोप है कि कमीशन लेके वो लोग the contractors are making substandard work. But when it come to Congress, come and please visit Bangalore. It's not only the people, citizens of Bangalore are voicing. The IT companies are exposing the government. They're telling fill the potholes. In return, Congress and DK Shivakumar are threatening the companies. They're telling them, speak Kannada, you're not Kannadiga. For a pothole, if the people ask for pothole, they're asking, are you a Gujarati? Show me your CSR. आपका डेप्यूटी सीएम बात कर रहे हैं ऐसा, and your deputy CM DK Shivakumar often visits to shrines. He is not at all bothered. There is a written complaint. Rahul Gandhi ji, there is a written complaint from Contractor Association against DK Shivakumar, Satish Jarkiwale, that they are a part of this corruption. There is no action from CM Siddaramaiah. Here, DK Shivakumar focus in only to become CM. Whether he becomes CM or he loses 2028 election, we are not bothered. Congress government showed the points to BJP. They said, yes, when we come to power in 2023, we will reform, we will change, we will stop corruption. Corruption is at the highest. Your Congress government MLAs, ministers are using police department to file false cases against citizens who raise the voice. There are secret rowdy sheeters opened against citizens who raise the voice. Is this the administration of Congress government? Is this the party which ruled India for 78 years? We have a great respect for national leaders in all parties. But when it come to, अगर कर्नाटका का बात किया तो पूरा डिसीजन जो करने वाला है डीके शिवकुमार है, नाम के वास्ते सिद्धरामैया को बिठाया है. Only for the name's sake, Siddaramaiah is CM. Otherwise, each and every decision this person, so-called deputy CM, makes. There is a huge rampant of corruption going on all the ways. An inspector, to get a posting in some ordinary police station, he pays 1 crore. There are police stations where more than 15 crores, 20 crores are paid as a bribe to get the posting. If this is continuing in Congress, it so happened, that is what the charges against BJP. It so happened in BJP. It is happening in Congress, in your Congress. There is no limit for corruption. Every day, people are looted. There is a price rise, whether it is fuel, whether it is gas, whether it is electricity, metro, school admissions, bus fare, train fare, पानी, बिजली, क्या क्या आपका सरकार ने नहीं उठाया. My dear Rahul Gandhi ji, why don't you visit Karnataka and see what your karma kanda of your fellow Congressers are doing in Karnataka? They are not bothered. Everybody is behind money and power and corruption. Corruption is rampant in every department. Police. One fellow by name Suvarna Raju Chandrasekhar, who owns Suvarna News, took 149 acres of land from KADB. I filed a complaint to I think Patil, who is the Minister for Industries. There is no action. The Lokayukta, which is a watchdog in Karnataka, completely collapsed and wrapped in corruption. राहुल गांधी जी, आप कुछ करो यार. आप तो बोलते हो हाई कमांड मल्लिकार्जुन खड़गे जी है. His son is busy behind RSS. He is not behind poverty. ಬಡತನ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬೆಲೆ ಏರಿಕೆ ಇದೆ. There is a price rise, inflation. No Congress government is bothered. Do you know, Mr. Rahul Gandhi ji, आपको एक बात पता है, आपका MLA मिनिस्टर्स हेलीकॉप्टर बाई कर रहे हैं. लोगों के पास अपना कार, 2 व्हीलर मेंटेन करने के लिए पैसा नहीं है.
पैसा नहीं बचा है। आपका मिनिस्टर लोग हेलीकॉप्टर खरीद रहे हैं, जैसे आपके डिप्टी सीएम के पास एक 3-4 तो हेलीकॉप्टर है। आपका सीएम सिद्धरामैया फ्रॉम मैसूर टू बेंगलोर he flies in a private jet, whereas for the last 27 months the salary is not paid for a waterman in Chamarajanagar, and he commits suicide writing a suicide letter. The same Chamarajanagar MLA Mahadevappa and CM Siddaramaiah flies in a private jet. Your government, CM, ministers, MLA, everybody uses private jet, helicopters, zero traffic, but people are so buried. They can't even fill the potholes. रास्ते खड्डे ज्यादा है, रास्ते दिखता नहीं है। राहुल जी, कभी आपका कार लेके आ जाओ। Seriously, we are facing a very huge problem. Mr. Rahul Gandhi ji, Sonia Gandhi ji, Mallikarjun Kharge ji, और क्या बोलूं मैं? What can I tell? People will definitely react. BBMP elections are there. The Congress will lose and will stand in the worst condition after election. People will not vote for Congress. Mr. Rahul Gandhi ji, there is a panchayat election, gram panchayat election, taluk panchayat elections, corporation elections. Definitely people will vote against Congress. It has buried, DK Shiv-Kumar has buried people's life into mess. Corruption at all levels, in every department, revenue, police, fire, corporations. प्रिंसिपल सेक्रेटरी, आपको पता है राहुल गांधी जी, प्रिंसिपल सेक्रेटरी ऑफिस में एक फॉरगेट अबाउट कॉमन मैन, स्टेट गवर्नमेंट एम्प्लॉय को प्रमोशन लेने के लिए नहीं तो घूस देना पड़ता है करोड़ों रुपया, नहीं तो अगर वो महिला है तो प्रिंसिपल सेक्रेटरी ऑफिस में जो इंचार्ज थे ना, वो he demands to sleep in his bed, to have sex, then get promoted. Even promotions are for promotions, government employees are forced to pay or sleep with them for a night to get promoted. This is a stage what Congress government is running the administration. कभी आ जाए करो यार, आप कांग्रेस गवर्नमेंट बनाने के लिए 2023 में बाद में दिखे नहीं हो। आके देख लो डीके शिव-कुमार का खड्डा, बेंगलुरु जो खड्डे में गिरा है, पूरा खड्डा ही है, खड्डा 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 खड्डा। एंड नड्डा, बीजेपी का नड्डा, वो भी आई नहीं, ठीक है, खड्डा है, बेंगलुरु में पूरा खड्डा है। 3,000 farmers died in last 3 years in Congress government. Nobody is bothered. Free schemes, in the name of free scheme, there is a price rise in all levels. Common man has to commit suicide. That is the level the Congress government has bought it. Remove this fellow, man. Rahul Gandhi ji, remove this DK Shiv-Kumar. He is a mess. He has created a mess in the Congress government. I can't tell what he is doing. He is asking police department to file fake FIRs, false FIRs, just to show his power on a common citizen. He is asking police to open rowdy sheeters against advocates. Such a shameless level the Congress government has fallen. Kindly, आप राहुल गांधी जी, सोनिया गांधी जी, मल्लिकार्जुन खड़गे जी आते बट दिखता नहीं है, वो दिखते नहीं है, वो डरते, मल्लिकार्जुन जी डरते ये लोगों से, ये सिद्धरामैया से, डीके शिव-कुमार से, मल्लिकार्जुन जी का कुछ नहीं चलता है। नेक्स्ट टाइम आई चैलेंज यू राहुल गांधी जी, योर कांग्रेस विल नॉट कम, इट विल वैनिश एज दो इन इंडिया, भारत में कांग्रेस का प्रेजेंस 10% ही है। Even you will lose Karnataka. If you remain silent, the Congress government remains silent, it will lose even Karnataka, the power in Karnataka, because of DK Shiv-Kumar and his actions, administration, the large amount of corruption which is expanding day by day. People are not able to speak, express. Even if they express, there is a false FIR.
बीजेपी से कोई कमी नहीं है। आपका जो कर्नाटका कांग्रेस पुलिस को बुला के ना झूठा एफआईआर, झूठा गड़ी पार, तड़ी पार, क्या क्या पार, कुछ पार। ठीक है, चलो हो गया, ಥ್ಯಾಂಕ್ ಯು। ಸಾರಿ, ಈ ವಿಡಿಯೋ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳ್ಬೇಕಾಗಿತ್ತು, ಯಾಕಂದ್ರೆ ರಾಹುಲ್ ಗಾಂಧಿಗೆ ಕನ್ನಡ ಬರಲ್ಲ, ಹಂಗಾಗಿ ಹಿಂದಿ ಇಂಗ್ಲಿಷ್ ಅಲ್ಲಿ ಮಾತಾಡಿ ಇದನ್ನ ಹಾಕಿದೀನಿ। ಏನೋ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು। ಕರ್ನಾಟಕದಲ್ಲೂ ಓಂ ನಮ ಶಿವಾಯ ಗೋವಿಂದ ಕಾಂಗ್ರೆಸ್ ಅನ್ನೋ ಸ್ಥಿತಿಗೆ ಬಂದಿದೆ। ವಿ ಆರ್ ನಾಟ್ ಅಗೇನ್ಸ್ಟ್ ಕಾಂಗ್ರೆಸ್, ಬಟ್ ದ ಅಡ್ಮಿನಿಸ್ಟ್ರೇಷನ್ ಆಡಳಿತ ಯಾವ ಮಟ್ಟಿಗೆ ಕುಸಿದೋಗಿದೆ ಅಂತಂದ್ರೆ ಬೆಲೆ ಏರಿಕೆ, ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಪೊಲೀಸ್ದು ದಾದಾಗಿರಿಗಳು ಜಾಸ್ತಿ ಆಗೋಯ್ತು। ಯಾರ ಮೇಲೆ ಅವ್ರ ಮೇಲೆ ಸುಳ್ಳು ಕೇಸುಗಳು ಓಪನ್ ಮಾಡೋದು, ರೌಡಿ ಶೀಟ್ಗಳು ಓಪನ್ ಮಾಡೋದು, ಯಾರಿಗಂದ್ರೆ ಅವ್ರಿಗೆ ನೋಟಿಸ್ಗಳು ಕೊಡೋದು, ಬರೀ ಇವೆ, ಬರೀ ಈ ಕುತಂತ್ರ ಕೆಲಸಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾರಂತ ಪೊಲೀಸರು, ಅವ್ರನ್ನ ಬಳಸ್ತಾ ಇರುವಂತ ಮಂತ್ರಿಗಳು, MLAಗಳು। ವಿ ಡೋಂಟ್ ಕೇರ್, ದೇಶದಲ್ಲಿ ಸಂವಿಧಾನ ಬದುಕಿದೆ, ಯಾವನ್ ಕೇರ್ ಮಾಡಲ್ಲ। ಇವತ್ತು ಕೂಡ ನಮ್ಗೆ ಹೈಕೋರ್ಟು, ಕೋರ್ಟ್ಗಳಿದೆ, ನಮ್ಗೆ ನಂಬಿಕೆ ಇದೆ। ನಿಮ್ಮ ಹುಚ್ಚುತನವನ್ನ, ನಿಮ್ಗೆ ಹಿಡಿದಿರೋ ಹುಚ್ಚನ್ನ ನಾವು ಬಿಡಿಸ್ತೀವಿ। ಆ ಹುಚ್ಚುತನ ಬಿಡಿಸೋದೇ ನಮ್ ಕೆಲಸ। ಓಕೆ, ಎಲ್ಲಾರ ಮುಖದಲ್ಲಿ ಕಾಣಿಸುತ್ತಾ? ಓಕೆ, ಥ್ಯಾಂಕ್ ಯು।